ಹಾಗಾಗಿ ಎಲ್ಲರೂ ಟೆಂಪಲ್ಗೆ ಬಂದಿದ್ದೀವಿ, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ಸೊ ಫುಲ್ ರಶ್ ಇದೆ, ಸ್ವಲ್ಪ ಮಟ್ಟಿಗೆ ರಶ್ ಇದೆ, ಜಾಸ್ತಿ ಏನಿಲ್ಲ. ಮಾರ್ನಿಂಗಲ್ಲಿ ಇತ್ತು ಹೆವಿ ರಶ್ ಇತ್ತು. ಸೊ ಮಾರ್ನಿಂಗ್ ಊಟ ಎಲ್ಲ ಇತ್ತಲ್ಲ, ಸೊ ಜಾಸ್ತಿ ರಶ್ ಇತ್ತು. ಸೊ ಈಗ ಇಲ್ಲೇ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಹಾಗಾಗಿ ಮಕ್ಕಳು ಕೂಡ ಇಲ್ಲೇ ಆಟ ಆಡ್ಕೋತಾ ಇದ್ದಾರೆ ಪಾರ್ಕಲ್ಲಿ. ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಅನಿಸ್ತು, ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೊಡ್ಡ ಪಾರ್ಕ್ ಇದೆ ಇಲ್ಲಿ ಟೆಂಪಲ್ ಮುಂದೆ. ಸೊ ಮಕ್ಕಳಂತೂ ತುಂಬ ಖುಷಿಯಾಗಿ ಎಲ್ಲ ಕಡೆ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳು ಇಲ್ಲೆಲ್ಲೋ ಇದ್ದಾರೆ, ಹುಡುಕ್ಬೇಕೀಗ. ಸೊ ನಾವೊಂದು 6 ಮೆಂಬರ್ಸ್ ಬಂದಿದ್ವಿ. ಸೊ ಹಾಗಾಗಿ ಬೈಕಲ್ಲಿ ಅಷ್ಟು ಜನ ಬರೋಕ್ಕಾಗಿಲ್ಲ ಅಂತ ಹೇಳಿ 2 ರೌಂಡು ಹೋಗಿ ಬಂದು ಮಾಡಿದ್ದಾಯಿತು. ಸೊ ಮಕ್ಕಳಿಲ್ಲೆಲ್ಲೋ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ಪ್ಲೇಸು. ಅದು ಸಂಜೆ ಟೈಮಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಮಕ್ಕಳು. ಸೊ ನಾನು ದುಪ್ಪಟ ಹಾಕ್ಕೊಂಡು ಬರೋಣ ಅಂದ್ಕೊಂಡು ಮರೆತುಬಿಟ್ಟು ಹಾಗೇ ಬಂದುಬಿಟ್ಟೆ. ಸೊ ಚೈನ್ ಕಳ್ಳರು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂತ ಗೊತ್ತು, ಆದರೂ ಕೂಡ ಮರ್ತು ಬಂದುಬಿಟ್ಟೆ. ಸೊ ಸೇಫ್ಟಿ ವೇಸ್ ಹಾಕ್ಕೊಂಡು ಬರಬೇಕು. ನನ್ನ ಮಗ ಓಡ್ ಬಂದ್ಬಿಟ್ಟು ಹಾಯ್, ಎಲ್ಲೋಗ್ಬಿಟ್ಟಿದ್ರಿ? ಅಲ್ಲಿ ನೋಡಿ ಕುರಿ ಥರ ಎಳ್ಕೊಂಬರ್ತಾ ಇದ್ದೀರಾ. ಟಾಯ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ನೋಡಿ, ಮಕ್ಕಳೆಲ್ಲ ಬರ್ತಾರೆ ಅಂತ. ತೊಳ್ಕೊಳ್ರು, ಹಿಂದೆ ತೊಳಿಬೇಕು ಕಾಲುಗಳು ಯಾವಾಗಲೂ. ಏ ಅಲ್ಲಮ್ಮ, ಏ ಅಲ್ಲ ರಿಯಲ್. ಅಲ್ಲಿ ನೋಡಿ ಚೈನ್ ಏನೋ ಕಟ್ಟಿದ್ದಾರೆ. ಜ್ಯೋತಿ ಅಲ್ವಾ ಇವತ್ತು, ಮಕರ ಜ್ಯೋತಿ. ಸೊ ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ಫುಲ್ ರಶ್ ಇತ್ತು, ತುಂಬ ಬಿಸಿಲಿತ್ತು. ಸೊ ಟೆಂಪಲ್ ಒಳಗಡೆ ಹೋಗೋಣ. ಇದು ರಿಯಲ್ ಎಲಿಫೆಂಟ್ ಥರನೇ ಇದೆ ಅಪ್ಪ, ರಿಯಲ್ ಅಲ್ವಾ? ಅಲ್ಲ, ಎಷ್ಟು ದೊಡ್ಡದು ಎಲಿಫೆಂಟ್ ಇಟ್ಟಿದ್ದಾರೆ. ಮೈ ಗಾಡ್, ಭಯನೇ ಆಗುತ್ತೆ. ಅದು ರಿಯಲ್ ಅನ್ನೋ ಥರನೇ ಇದೆ. ನಾನು ಆ್ಯಕ್ಚುಲಿ ರಿಯಲ್ ಅಂದ್ಕೊಂಡೆ, ಅದು ರಿಯಲ್ ಅಲ್ಲ. ಅದು ಚೈನೆಲ್ಲ ಕಟ್ಟಿದಾರಲ್ಲ, ಸೊ ನಾನು ರಿಯಲ್ ಅಂದ್ಕೊಂಡಿದ್ದೀನಿ. ಆ ಥರ ನಿಂತ್ಕೊಂಡ್ಬಿಡ್ತೀಯಾ? ಅದು ಫೇಕ್ ಆಗಿದ್ದಕ್ಕೆ ಅದನ್ನ ಹಗ್ ಮಾಡ್ಕೊಂಡಿದ್ಯಾ? ನನ್ನ ಮಗ ಎಲಿಫೆಂಟ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇವಾಗ ಜ್ಯೋತಿ ಟೈಮ್ ಅಲ್ಲ, ಸೊ ಜ್ಯೋತಿ ಟೈಮಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಅಲಂಕಾರ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಲ್ಲು ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸಂಜೆ 6 ಗಂಟೆ 6:30 ಎಲ್ಲ ಕಡೆ ದೀಪ ಹಚ್ತಾರೆ ನೋಡಿ. ಎಲ್ಲ 5 ಬತ್ತಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಬತ್ತಿಗಳು ಹಾಕಿ ಇಟ್ಟಿದ್ದಾರೆ ನೋಡಿ. ಫುಲ್ಲು ಇದು ಕಂಬ, ಫುಲ್ಲು ದೀಪದ ಕಂಬ ಮಾಡೋದಕ್ಕೆ. ಸೊ ಈ ಥರ ರೆಡಿ ಮಾಡಿಟ್ಟಿದ್ದಾರೆ. ತುಳಿಬಾರ್ದು ಮಾ, ಕಡೆ ಬಾ. ಕಡೆ ನೋಡಿ, ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದಾರೆ ಜ್ಯೋತಿ ಟೈಮಿಗೆ. ಇಲ್ಲೆಲ್ಲ ವಿಶೇಷವಾಗಿ ಪೂಜೆ ಇರುತ್ತೆ. ಕಾಣಿಸಲ್ಲ, ನವಗ್ರಹ ಇರೋದು ಒಳಗಡೆ. ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಅಲ್ಲಿ ಮಂಗಳಾರತಿಗೆ ಹಾಕೋಬಹುದು ಬಾ.
ವನ ಬಾವಿ ಆಳ ಇದೆ ತುಂಬ. ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಸ್ವಾಮಿ ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಆಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಅಯ್ಯಪ್ಪನ ವಿಡಿಯೋ ಅಷ್ಟೊಂದು ಸ್ಟಾಪ್ ಮಾಡಿಬಿಟ್ಟೆ. ಸೊ ಇದು ನವಗ್ರಹ. ನೀವು ಕೂಡ ನವಗ್ರಹ ನಮ್ಮ ಜೊತೆ ಸುತ್ತಿ. ಇಲ್ಲಿ ಅಲ್ಲಿ ಜ್ಯೋತಿ ನಡೆಯೋದು. ಇಲ್ಲಿ ನಮಗೆ ಲೈವಲ್ಲಿ ತೋರಿಸೋದಕ್ಕೆ ಅಂತ ಸ್ಕ್ರೀನ್ ಹಾಕಿಟ್ಟಿದ್ದಾರೆ ನೋಡಿ. ಟಿವಿ ದೊಡ್ಡದೊಂದು ಸ್ಕ್ರೀನ್ ರೆಡಿ ಮಾಡಿದ್ದಾರೆ. ಅಲ್ಲಿ ಜ್ಯೋತಿ ಟೈಮಲ್ಲಿ ನಮಗೆ ಇಲ್ಲೇ ತೋರಿಸ್ತಾರೆ. ಅಲ್ಲೊಂದು ಎಲಿಫ್ಯಾಂಟ್. ಇನ್ನೇನು ಸಮಯ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಸೊ ಅದಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೌಂಡು ಎಲ್ಲ ಬರ್ತಾ ಇದೆ. ಸೊ 6:30 ಮೇಲೆ ಆ ಥರ ದೀಪಗಳೆಲ್ಲ ಹಚ್ಚಿ ರೆಡಿ ಮಾಡ್ತಾರೆ. ಜ್ಯೋತಿ ಸಮಯ ಆಗ್ತಾ ಇದೆಯಲ್ಲ, ಇವಾಗೆಲ್ಲ ದೇವರಿಗೆ ಮತ್ತೆ ಅಲಂಕಾರ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇನ್ನೊಂದ್ಸರಿ ಮತ್ತೆ ಎಲ್ಲ ತೆಗೆದು ಅಲಂಕಾರ ಸ್ಟಾರ್ಟ್ ಮಾಡಿ ಮತ್ತೆ ನೋಡಿ ದೇವ್ರಿಗೆ ಏನೇನು ಅಲಂಕಾರ ತೊಗೊಂಡು ಹೋಗ್ಬೇಕು ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಹೂವು, ಅದು ಆ ದೇವ್ರಿಗೆ ಅಲಂಕಾರ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಒಂದೊಂದೇ ತೊಗೊಂಡೋಗಿ ಪೂಜೆಗೆ ಅಂತ ಎಲ್ಲದನ್ನು ತಗೊಂಡು ಹೋಗ್ತಾರೆ. ಅಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅದು ಅಲಂಕಾರ ಮಾಡ್ತಾ ಇದ್ದಾರೆ ಒಳಗೆ. ಅಲ್ಲಿ ಜ್ಯೋತಿ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನಮಗೆ ಸ್ಕ್ರೀನಲ್ಲಿ ತೋರಿಸೋಕೆ ಇದು ಮಾಡಿದ್ದಾರೆ. ದೊಡ್ಡ ಸ್ಕ್ರೀನಲ್ಲಿ ತೋರಿಸೋಕೆ ಇದು ಮಾಡ್ತಿದ್ದಾರೆ. ಸೊ ಎಲ್ಲರೂ ಲೈನಲ್ಲಿ ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ ಅಂತ. ಅಂದರೆ ಜ್ಯೋತಿ ಸಮಯ ಇನ್ನೂ ಸ್ವಲ್ಪ ಲೇಟು. ಅಲ್ಲಿವರೆಗೂ ಅಷ್ಟೊತ್ತಿಲ್ಲೇ ಇರೋಕ್ಕಾಗಿಲ್ಲ. ಸೊ ಹೊರಡೋಣ ಅಂತ ಹೇಳಿ ಇವಾಗ ಜ್ಯೋತಿ ಸಮಯಕ್ಕೆ ಎಲ್ಲ ರಶ್ ಜಾಸ್ತಿ ಆಗ್ತಾ ಇದೆ. ಸೊ ಮನೆಯಲ್ಲೂ ಪೂಜೆ ಮಾಡಬೇಕು ನಾನು. ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಪೂಜೆ ಮುಗಿಸ್ಕೊಂಡು ಹೊರಟೆ. ಸೊ ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಸೊ ಪ್ರಸಾದ ಕೂಡ ಇಸ್ಕೊಂಡು ಹೋಗೋಣ ಅಂತ. ಬೈ ಎಲಿಫೆಂಟ್ಗೆ ಬಾಯ್ ಬಾಯ್. ಹಾಗೆ ಸ್ವಾಮಿ ಶರಣಯ್ಯಪ್ಪ ಎಲ್ಲರೂ ನೋಡಿ ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ. ಏನೋ ಪ್ರಸಾದ ಮಾಡಿದ್ದಾರೆ. ಬಾ ಮುಂದೆ ಬಾ, ಮುಂದೆ ಬಾ ಪ್ರೀತಮ್. ಅಯ್ಯಪ್ಪ ಸ್ವಾಮಿ ಪ್ರಸಾದ. ಈಗ ಲೈಟ್ಸ್ ಎಲ್ಲ ಹಾಕಿದ್ರು. ಇವಾಗ ಒಂದು 6:10 ಆಗಿದೆ. ಸೊ ಈ ಟೈಮಲ್ಲಿ ಎಲ್ಲ ಲೈಟ್ಸ್ ಹಾಕಿದ್ರು ನೋಡಿ. ಈ ಥರ ಇನ್ನು ದೀಪಗಳೆಲ್ಲ ಹಚ್ಚಿಲ್ಲ. ಸೊ ನಮ್ಮನೆಯಲ್ಲೂ ನೀಟಾಗಿ ಪೂಜೆ ಪುಷ್ಪ ಅಲಂಕಾರದಿಂದ ನೀಟಾಗಿ ಅಭಿಷೇಕ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಮನೆಯಲ್ಲೂ ಕೂಡ ಪೂಜೆನೂ ಆಯಿತು, ಎಲ್ಲ ಆಯಿತು. ಸೊ ಸಂಕ್ರಾಂತಿ ಕೂಡ ಇವತ್ತಿಗೆ ಮುಗೀತು. ಸೊ ನಿಮ್ಮ ಮನೆಗಳಲ್ಲೂ ಸಂಕ್ರಾಂತಿ ಹಬ್ಬ ಯಾವ ರೀತಿಯಲ್ಲಿ ಮಾಡಿದ್ದೀರಾ ಏನು ಅಂತ, ಹಾಗೆ ನಿಮ್ಮ ಊರುಗಳಲ್ಲಿ ಯಾವ ರೀತಿ ಮಾಡ್ತೀರಾ ಸೆಲೆಬ್ರೇಷನ್ ಅಂತ ಕೂಡ ತಿಳಿಸಿ. ಪರವಾಗಿಲ್ಲ, ಕಮೆಂಟ್ ಮಾಡಿದ್ರೆ ಏನು ತಪ್ಪಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇದು ಈ ವರ್ಷ ಸಂಕ್ರಾಂತಿ ಮುಗೀತು. ನೆಕ್ಸ್ಟ್ ಇಯರಿನ ಸಂಕ್ರಾಂತಿ. ಸೊ ನೆಕ್ಸ್ಟ್ ಇಯರ್ ಸಂಕ್ರಾಂತಿಯಲ್ಲಿ ಮತ್ತೆ ನೆಕ್ಸ್ಟ್ ಇದೇ ರೀತಿಯಲ್ಲಿ ವಿಡಿಯೋಗಳನ್ನ ನೋಡ್ಕೊಳ್ಳೋಣ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.
ಜ್ಯೋತಿ ಕಾಣ್ತಾ ಇದೆ ನಮ್ಮನೆಯಲ್ಲೂ ಟಿ ವಿಯಲ್ಲಿ ನೋಡಿ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಎಲ್ಲ ಮಾಡಿರ್ತೀರಾ